ತಿಳಿಸುವುದೇ ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು, ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಷಯದ ರೇಡಿಯೋ ಕಲಿಕಾ ಸಾಮಗ್ರಿಯ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮದ ಸ್ವರೂಪ ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿದುಕೊಂಡಿರಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾರತೀಯ ಪತ್ರಿಕೋದ್ಯಮದ ಹುಟ್ಟು ಮತ್ತು ಬೆಳವಣಿಗೆ ಬಗ್ಗೆ ತಿಳಿದುಕೊಳ್ಳೋಣ. ಐರೋಪ್ಯ ರಾಷ್ಟ್ರಗಳಂತೆ ಭಾರತದಲ್ಲಿಯೂ ಕೂಡ ಸಮೂಹ ಸಂವಹನ ಪ್ರಕ್ರಿಯೆಯ ಆರಂಭ ವಾರ್ತಾಪತ್ರಿಕೆಗಳ ಮೂಲಕ ಆಯಿತು. ಬಹಳಷ್ಟು ಹಿಂದೆ ದೇಶದ ವಿವಿಧ ಪ್ರಾಂತ್ಯಗಳನ್ನಾಳುತ್ತಿದ್ದ ರಾಜ ಮಹಾರಾಜರುಗಳು ಸುದ್ದಿ ಪ್ರಸಾರಕ್ಕಾಗಿ ತಮ್ಮದೇ ವಿಶಿಷ್ಟ ಮಾರ್ಗೋಪಾಯಗಳನ್ನು ಕಂಡುಕೊಂಡಿದ್ದರು. ಚಕ್ರವರ್ತಿ ಅಶೋಕನ ಆಳ್ವಿಕೆಯಲ್ಲಿ ರಾಜ್ಯಾಡಳಿತದ ನೀತಿ ನಿಯಮಗಳು ಮತ್ತು ಇತರ ಸಂದೇಶಗಳನ್ನು ಶಿಲಾಫಲಕಗಳ ರೂಪದಲ್ಲಿ ಬಂಡೆಗಳ ಮೇಲೆ, ಕಲ್ಲು ಕಂಬಗಳ ಮೇಲೆ ಕೆತ್ತಲಾಗುತ್ತಿತ್ತು. ಹಾಗೆಯೇ ದೇವಸ್ಥಾನಗಳ ಗೋಡೆಗಳ ಮೇಲೆ ಬರೆದ ಚಿತ್ರಕಲಾಕೃತಿಗಳು ಅಶೋಕ ಜಾರಿಗೆ ತಂದಿದ್ದ ನೀತಿ ಸಂಹಿತೆಗಳನ್ನು ಪ್ರಚಾರ ಮಾಡುವ ಸಾಧನಗಳಾಗಿದ್ದವು. ಮೊಘಲ್ ದೊರೆಗಳು ಪರಿಣಾಮಕಾರಿಯಾದ ಸುದ್ದಿ ಸಂವಹನ ವ್ಯವಸ್ಥೆಯನ್ನು ಹುಟ್ಟುಹಾಕಿದ ಮೊದಲಿಗರು ಎನ್ನಬಹುದು. ಚಕ್ರವರ್ತಿ ಔರಂಗಜೇಬನ ಆಳ್ವಿಕೆಯ ಸಮಯದಲ್ಲಿ ಆತನ ಆಡಳಿತಕ್ಕೆ ಒಳಪಟ್ಟ ಪ್ರಾದೇಶಿಕ ರಾಜಧಾನಿಗಳಿಂದ ಗುಪ್ತ ಮಾಹಿತಿಯನ್ನು ತರಿಸಿಕೊಳ್ಳುವ ವ್ಯವಸ್ಥಿತ ಸಾಧನೋಪಾಯಗಳು, ವ್ಯವಸ್ಥೆಗಳು ಜಾರಿಯಲ್ಲಿದ್ದವು. ಪ್ರಮುಖ ಘಟನಾವಳಿಗಳು ಮತ್ತು ಇನ್ನಿತರ ಸುದ್ದಿಗಳ ಸಾರ ಸಂಗ್ರಹವನ್ನು ಪ್ರಾದೇಶಿಕ ಕೇಂದ್ರಗಳಿಂದ ಸೇನಾಪಡೆಯ ಮುಖ್ಯಾಲಯಕ್ಕೆ ರವಾನಿಸಲು ವೃತ್ತಿನಿರತ ಬರಹಗಾರರನ್ನು ನೇಮಿಸಲಾಗಿತ್ತು. ವಕಿಯಾ ನಾವಿಸ್ಗಳೆಂದು ಕರೆಯಲ್ಪಡುತ್ತಿದ್ದ ಈ ಬರಹಗಾರರು ಮುದ್ರಣ ವ್ಯವಸ್ಥೆಯ ಅನುಪಸ್ಥಿತಿಯಲ್ಲಿ ಕ್ಯಾಲಿಗ್ರಫಿ ತಂತ್ರ ಬಳಸಿಕೊಂಡು ಅಂಗೈ ಅಗಲದ ಸುದ್ದಿಪತ್ರಗಳನ್ನು ನಿಯಮಿತವಾಗಿ ಹೊರತರುತ್ತಿದ್ದರು. ಚೀನಿಯರು ಮುದ್ರಣ ಕಲೆಯ ಮುಂಚೂಣಿಯಲ್ಲಿದ್ದವರು. ಮೊದಲ ಮುದ್ರಿತ ಪುಸ್ತಕ ವಜ್ರಸೂತ್ರ ಅಥವಾ ಹಿರಾಕಸೂತ್ರ ಕ್ರಿಸ್ತಶಕ 868ರಲ್ಲಿ ಪ್ರಕಟಗೊಂಡಿತು. ತದನಂತರ ಕೊರಿಯನ್ನರು ಮುದ್ರಣ ಕಲೆಯನ್ನು ರೂಢಿಸಿಕೊಂಡರು. ಕಾಗದ ತಯಾರಿಕೆಯಲ್ಲೂ ಚೀನಿಯರು ಮುಂಚೂಣಿಯಲ್ಲಿದ್ದವರು. ಕ್ರಮೇಣ ಪಶ್ಚಿಮಕ್ಕೆ ಹಬ್ಬಿದ ಕಾಗದ ತಯಾರಿಕಾ ಕುಶಲತೆಯಿಂದ ಅರಬ್ಬರು ಕ್ರಿಸ್ತಶಕ 900ರಲ್ಲಿ ಹಾಗೂ ಯುರೋಪಿಯನ್ನರು ಕ್ರಿಸ್ತಶಕ 1100ರಲ್ಲಿ ಕಾಗದ ತಯಾರಿಕೆಯನ್ನು ಕಲಿತರು. ಮೊದಲಿಗೆ ಮುದ್ರಿಸಲು ಮರದ ಅಚ್ಚುಗಳನ್ನು ಬಳಸುತ್ತಿದ್ದ ಚೀನಿಯರು ನಂತರ ಮುದ್ರಣ ಕಲೆಯ ಬೆಳವಣಿಗೆಯತ್ತ ವಿಶೇಷ ಕಾಳಜಿ ವಹಿಸಿ ಸುಲಭವಾಗಿ ತೆಗೆದು ಜೋಡಿಸಲು ಅನುವಾಗುವಂತಹ ಅಚ್ಚುಮೊಳೆಗಳನ್ನು ಅಭಿವೃದ್ಧಿಪಡಿಸಿದರು. ಆದರೆ ಮೊದಲ ಮುದ್ರಣ ಯಂತ್ರವನ್ನು ಕಂಡುಹಿಡಿದ ಶ್ರೇಯಸ್ಸು ಜರ್ಮನಿಯ ಯೋಹಾನ್ ಗುಟನ್ಬರ್ಗ್ಗೆ ಸಲ್ಲುತ್ತದೆ. ತಾನೇ ಅಭಿವೃದ್ಧಿಪಡಿಸಿದ ಮುದ್ರಣ ಯಂತ್ರವನ್ನು ಬಳಸಿಕೊಂಡು ಗುಟನ್ಬರ್ಗ್ ಕ್ರಿಸ್ತಶಕ 1454ರಲ್ಲಿ ಪೂರ್ಣ ಪ್ರಮಾಣದ ಪತ್ರಿಕೆಯನ್ನು ಹೊರತಂದನು. 1456ರಲ್ಲಿ ಪವಿತ್ರ ಬೈಬಲನ್ನು ಪ್ರಪ್ರಥಮವಾಗಿ ಮುದ್ರಿಸಲಾಯಿತು. ಆನಂತರ ಬಹುಬೇಗ ಮುದ್ರಣ ಯಂತ್ರಗಳು ಯುರೋಪಿನ ಎಲ್ಲೆಡೆ ಸ್ಥಾಪಿಸಲ್ಪಟ್ಟವು. ವಿಲಿಯಂ ಕಾಕ್ಸ್ಟನ್ 1476ರಲ್ಲಿ ಗ್ರೇಟ್ ಬ್ರಿಟನ್ನಲ್ಲಿ ಮೊದಲ ಇಂಗ್ಲಿಷ್ ಭಾಷಾ ಪ್ರಕಾಶನದ ಮುದ್ರಣಾಲಯವೊಂದನ್ನು ಸ್ಥಾಪಿಸಿದನು. ಕೆಲ ಉತ್ಸಾಹಿ ಕ್ರಿಶ್ಚಿಯನ್ ಮಿಷನರಿಗಳ ಪ್ರಯತ್ನದ ಫಲವಾಗಿ ಮುದ್ರಣ ಯಂತ್ರ ಭಾರತಕ್ಕೆ ಕಾಲಿಟ್ಟಿತು. ಆಗ ಧಾರ್ಮಿಕ ಚಟುವಟಿಕೆಯ ಪ್ರಚಾರ ಹಾಗೂ ಮತಾಂತರಕ್ಕೆ ಅತ್ಯಂತ ಶಕ್ತಿಶಾಲಿ ಮಾಧ್ಯಮವೆಂದು ಮುದ್ರಣವನ್ನು ಗುರುತಿಸಲಾಗಿತ್ತು. ಬ್ರಿಟಿಷರು ಜ್ಞಾನ ಪ್ರಸರಣೆ ಹಾಗೂ ತರಬೇತಿಗೆ ಮುದ್ರಣ ಸೂಕ್ತ ಮಾಧ್ಯಮವೆಂದು ತಿಳಿದಿದ್ದರು. ಪ್ರಥಮ ಬಾರಿಗೆ ಭಾರತದಲ್ಲಿ ಮುದ್ರಣ ಕಲೆಯ ಪ್ರದರ್ಶನ ಸೆಪ್ಟೆಂಬರ್ 6, 1556ರಲ್ಲಿ ಕ್ರಿಶ್ಚಿಯನ್ ಧರ್ಮಗುರುಗಳು ಬಿಟ್ಟು ಹೋದ ಮುದ್ರಣ ಯಂತ್ರವನ್ನು ಬಳಸಿಕೊಂಡು ನೀಡಲಾಯಿತು. ಇದೇ ಯಂತ್ರವನ್ನು ಬಳಸಿಕೊಂಡು ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಬರೆದ ದೌತ್ರೀನಾ ಕ್ರಿಸ್ತ ಪ್ರಶ್ನೋತ್ತರ ಬೋಧನೆಯನ್ನು 1557ರಲ್ಲಿ ಮುದ್ರಿಸಲಾಯಿತು. ನಂತರ ಈ ಪುಸ್ತಕದ ತಮಿಳು ಅವತರಣಿಕೆಯನ್ನು 1578ರಲ್ಲಿ ಮುದ್ರಿಸಲಾಯಿತು. ಆರಂಭಿಕ ಹಂತದ ಎಲ್ಲ ಮುದ್ರಿತ ಪುಸ್ತಕಗಳು ಕ್ರಿಶ್ಚಿಯನ್ ಧರ್ಮ ಪ್ರಚಾರಕ್ಕೆ ಬಳಸಲ್ಪಟ್ಟವು. ಭಾರತದ ಎರಡನೇ ಮುದ್ರಣ ಯಂತ್ರ 1574ರಲ್ಲಿ ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯ ಪುಣೆಕಾಲ್ ಎಂಬಲ್ಲಿ ಸ್ಥಾಪಿಸಲಾಯಿತು. ಆನಂತರ ಮೂರನೇ ಯಂತ್ರ 1674ರಲ್ಲಿ ಮುಂಬೈನಲ್ಲಿ ಕಾರ್ಯಾರಂಭ ಮಾಡಿತು. ಮುಂಬೈನಲ್ಲಿ ಸ್ಥಾಪಿಸಲಾದ ಮುದ್ರಣ ಯಂತ್ರವನ್ನು ಈಸ್ಟ್ ಇಂಡಿಯಾ ಕಂಪನಿಯ ನೆರವಿನೊಂದಿಗೆ ಗುಜರಾತಿ ವರ್ತಕ ಭೀಮ್ಜಿ ಪಾರೇಖ್ ಪ್ರಾರಂಭಿಸಿದನು. ಈಸ್ಟ್ ಇಂಡಿಯಾ ಕಂಪನಿಯೇ ಅವನಿಗೆ ಅಗತ್ಯವಿದ್ದ ಮುದ್ರಣ ಕಾಗದವನ್ನು ಒದಗಿಸಿ ಪರಿಣತ ಮುದ್ರಕ ಹ್ಯಾರಿ ಹಿಲ್ಸ್ನನ್ನು ಆತನ ಸಹಾಯಕ್ಕೆ ನೇಮಿಸಲಾಗಿತ್ತು. ನಂತರ ಡ್ಯಾನಿಷ್ ಧರ್ಮ ಪ್ರಚಾರಕರು 1712ರಲ್ಲಿ ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿಯ ತರಾರ್ಗಂ ಪಾಡಿ ಎಂಬಲ್ಲಿ ತಮ್ಮದೇ ಮುದ್ರಣ ಯಂತ್ರಣವೊಂದನ್ನು ಸ್ಥಾಪಿಸಿಕೊಂಡರು. ತಮಿಳು ಭಾಷಾ ವ್ಯಾಕರಣ ಪುಸ್ತಕವೊಂದನ್ನು ಸಹ ಇವರು ಪ್ರಕಟಿಸಿದ್ದರು.
1761ರಲ್ಲಿ ಮದ್ರಾಸ್ ನಗರ ತನ್ನ ಪ್ರಪ್ರಥಮ ಮುದ್ರಣ ಯಂತ್ರವನ್ನು ಕಂಡಿತು. 1778ರಲ್ಲಿ ಪ್ರಥಮ ಬಂಗಾಳಿ ಮುದ್ರಿತ ಪುಸ್ತಕ ಬಂಗಾಳಿ ಭಾಷಾ ವ್ಯಾಕರಣ ಪ್ರಕಟಿಸಲ್ಪಟ್ಟಿತು. ನಿಧಾನವಾಗಿ ಮುದ್ರಣ ಯಂತ್ರಗಳ ಸಂಖ್ಯೆ ಬೆಳೆದಂತೆ ಇತರ ಭಾರತೀಯ ಭಾಷಾ ಪುಸ್ತಕಗಳೂ ಪ್ರಕಟವಾಗತೊಡಗಿದವು. ಡಾಕ್ಟರ್ ವಿಲಿಯಂ ಕ್ಯಾರಿ ಎಂಬಾತ 1817ರಲ್ಲಿ ಡ್ಯಾನಿಷ್ ಧರ್ಮ ಪ್ರಚಾರಕರಿಗೋಸ್ಕರ ಕನ್ನಡ ಭಾಷಾ ವ್ಯಾಕರಣ ಪುಸ್ತಕಗಳನ್ನು ಅಪಾರ ಸಂಖ್ಯೆಯಲ್ಲಿ ಮುದ್ರಿಸಿದನು. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದ ವಿಲಿಯಂ ಬೋಲ್ಟ್ಸ್ ಎಂಬಾತ ಮೊದಲ ಬಾರಿಗೆ ಭಾರತದಲ್ಲಿ ವೃತ್ತಪತ್ರಿಕೆಯೊಂದನ್ನು ಪ್ರಾರಂಭಿಸಲು ಯೋಚಿಸಿದ ವ್ಯಕ್ತಿ. 1766ರಲ್ಲಿ ಆಡಳಿತ ಕೇಂದ್ರವಾಗಿದ್ದ ಮಂಡಳಿಯ ಸಭಾಭವನದ ಬಾಗಿಲಿಗೆ ತಾನು ವೃತ್ತಪತ್ರಿಕೆಯೊಂದನ್ನು ಪ್ರಾರಂಭಿಸುವ ಬಯಕೆಯನ್ನು ವ್ಯಕ್ತಪಡಿಸಿ ಆತ ನೋಟಿಸೊಂದನ್ನು ಅಂಟಿಸಿದ. ವಿಲಿಯಂ ಬೋಲ್ಟ್ಸ್ನ ಈ ನಡವಳಿಕೆ ಅಧಿಕಾರಿ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿ ಅಲ್ಲೋಲ ಕಲ್ಲೋಲವನ್ನುಂಟು ಮಾಡಿತು. ಬಂಗಾಳದ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ತಕ್ಷಣ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಾರಿ ಮಾಡಲು ನಿರ್ಧರಿಸಿ ವಿಲಿಯಂ ಬೋಲ್ಟ್ಸ್ನನ್ನು ಭಾರತ ಬಿಟ್ಟು ಯುರೋಪ್ಗೆ ತೆರಳುವಂತೆ ಆದೇಶಿಸಿತು. ಹೀಗೆ ಸುದ್ದಿ ಪ್ರಸಾರಕ್ಕಾಗಿ ವೃತ್ತಪತ್ರಿಕೆಯೊಂದನ್ನು ಪ್ರಾರಂಭಿಸುವ ದೇಶದಲ್ಲಿನ ಮೊದಲ ಪ್ರಯತ್ನವನ್ನು ಬ್ರಿಟಿಷ್ ಆಡಳಿತ ಹೊಸಕಿ ಹಾಕಿತು. ಬೋಲ್ಟ್ಸ್ನ ಅಸಫಲ ಪ್ರಯತ್ನದ 14 ವರ್ಷಗಳ ನಂತರ ಪ್ರಾರಂಭವಾದ ಪ್ರಪ್ರಥಮ ಭಾರತೀಯ ವೃತ್ತಪತ್ರಿಕೆ ಭಾರತೀಯ ಪತ್ರಿಕೋದ್ಯಮಕ್ಕೆ ನಾಂದಿ ಹಾಡಿತು. ಜನವರಿ 1780ರಲ್ಲಿ ಕಲ್ಕತ್ತಾದಲ್ಲಿ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಎಂಬಾತ ದಿ ಬೆಂಗಾಲ್ ಗೆಜೆಟ್ ಅಥವಾ ದಿ ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್ ಎಂಬ ಆಂಗ್ಲ ಪತ್ರಿಕೆಯನ್ನು ಪ್ರಾರಂಭಿಸಿದನು. ಹಿಕ್ಕೀಸ್ ಗೆಜೆಟ್ ಎಂದೇ ಪ್ರಸಿದ್ಧಿಯಾಗಿದ್ದ ಈ 2 ಪುಟಗಳ ವಾರಪತ್ರಿಕೆಯನ್ನು ಮುದ್ರಣ ಕುಶಲತೆ ಪಕ್ವವಾಗಿಲ್ಲದಿದ್ದ ಆ ಕಾಲದಲ್ಲಿ ಸಾಧಾರಣ ಹಾಳೆಯ ಮೇಲೆ ಹಿಕ್ಕಿ ಸ್ವತಃ ಮುದ್ರಿಸುತ್ತಿದ್ದನು. ಹಿಕ್ಕಿಯ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ನಲ್ಲಿ ಓದುವ ಸುದ್ದಿಗಳಿಗಿಂತ ಹೆಚ್ಚಾಗಿ ಜಾಹೀರಾತುಗಳೇ ತುಂಬಿರುತ್ತಿದ್ದವು. ತನ್ನ ಪತ್ರಿಕೆಯನ್ನು ಪ್ರಾರಂಭಿಸುವಾಗಲೇ ಹಿಕ್ಕಿ ಪತ್ರಿಕಾ ಸ್ವಾತಂತ್ರ್ಯದ ಬಗೆಗಿನ ತನ್ನ ಅನಿಸಿಕೆಗಳನ್ನು ಸ್ಪಷ್ಟವಾಗಿ ಒತ್ತಿ ಹೇಳಿದ್ದನು. ಇಷ್ಟಲ್ಲದೆ ಪ್ರಮುಖ ವ್ಯಕ್ತಿಗಳ ಖಾಸಗಿ ವಿಚಾರದಲ್ಲಿಯೂ ತೀವ್ರ ಆಸಕ್ತಿ ಹೊಂದಿದ್ದ ಹಿಕ್ಕಿ ಯಾವುದೇ ಹಿಂಜರಿಕೆ ಇಲ್ಲದೆ ಅವರ ಬಗೆಗಿನ ತನ್ನ ಅನಿಸಿಕೆಗಳನ್ನು ತನ್ನ ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿದ್ದನು. ಬೆಂಗಾಲ್ ಗೆಜೆಟ್ನಲ್ಲಿ ಪ್ರಕಟವಾಗುತ್ತಿದ್ದ ಸುದ್ದಿ ಸಾಮಾನ್ಯವಾಗಿ ಯುರೋಪಿನ ಪತ್ರಿಕೆಗಳಿಂದ ತೆಗೆದುಕೊಂಡ ಸುದ್ದಿಯಾಗಿರುತ್ತಿತ್ತು. ಆದರೆ ಓದುಗರ ಆಸಕ್ತಿ ಮತ್ತು ಕುತೂಹಲ ತಣಿಸಲು ಹಿಕ್ಕಿ ಸಾಮಾಜಿಕ ಗಾಳಿ ಸುದ್ದಿಗಳನ್ನು ಪ್ರಕಟಿಸುತ್ತಿದ್ದನು. ಹಿಕ್ಕಿಯ ಪತ್ರಿಕಾ ಧ್ಯೇಯ ಅಧ್ಯಕ್ಷ ಹಾಗೂ ಭ್ರಷ್ಟ ವ್ಯಕ್ತಿಗಳನ್ನು ಬಯಲಿಗೆಳೆಯುವುದಾಗಿತ್ತು. ತನ್ನ ಈ ಪತ್ರಿಕೆಯ ಬಗ್ಗೆ ಹಿಕ್ಕಿ ಎಲ್ಲ ವರ್ಗಗಳಿಗೂ ತೆರೆದ ಆದರೆ ಯಾರಿಂದಲೂ ಪ್ರಭಾವಕ್ಕೊಳಕಾಗದ ರಾಜಕೀಯ ಹಾಗೂ ವಾಣಿಜ್ಯ ವಾರಪತ್ರಿಕೆ ಎಂದೇ ಆಗಾಗ ಹೇಳುತ್ತಿದ್ದನು. ಹಿಕ್ಕಿಯ ಬೆಂಗಾಲ್ ಗೆಜೆಟ್ ಕೇವಲ 2 ವರ್ಷಗಳ ಪ್ರಕಟಣೆಯ ನಂತರ ನಿಂತು ಹೋಯಿತು. ಪತ್ರಿಕೆಯ ವಿರುದ್ಧ ಇದ್ದ ವ್ಯಾಪಕ ವಿರೋಧಿ ಭಾವನೆ ಇದಕ್ಕೆ ಕಾರಣ. ಭಾರತೀಯರಿಗೆ ಸ್ವತಂತ್ರವನ್ನು ಬೆಂಬಲಿಸುವ ಅಥವಾ ಅಂತಹ ಯಾವುದೇ ಅನಿಸಿಕೆಗಳಿಗೆ ಈ ಪತ್ರಿಕೆ ಬೆಂಬಲ ನೀಡದಿದ್ದರೂ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಸ್ಪಷ್ಟ ಕಲ್ಪನೆ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ವಾಸ್ತವವಾಗಿ ಈ ಪ್ರಪ್ರಥಮ ಭಾರತೀಯ ವೃತ್ತಪತ್ರಿಕೆ ಆಳುವವರ ವಿರುದ್ಧ ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಸಂಪ್ರದಾಯವನ್ನು ಹುಟ್ಟುಹಾಕಿತು. ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ಗಾಳಿ ಸುದ್ದಿ ಕಾಲಂಗಳ ಮೂಲಕ ಆಡಳಿತಶಾಹಿ ದುರಾಡಳಿತಗಳ ಕುತಂತ್ರಗಳ ಬಯಲೆಗೆಳೆಯುವ ಹಿಕ್ಕಿಯ ಧೈರ್ಯದಿಂದಾಗಿ ಆತನನ್ನು ಭಾರತೀಯ ಪತ್ರಿಕೋದ್ಯಮದ ಪಿತಾಮಹನೆಂದೇ ಗುರುತಿಸಲಾಗುತ್ತದೆ. ಗವರ್ನರ್ ಜನರಲ್ನಾಗಿದ್ದ ವಾರನ್ ಹೇಸ್ಟಿಂಗ್ಸ್ ಹಾಗೂ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶನಾಗಿದ್ದ ಎಲಿಜಾ ಇಂಪಿ ವಿರುದ್ಧ ಭಾರೀ ಸಮರವನ್ನೇ ಹಿಕ್ಕಿ ಸಾರಿದ್ದ. ಈ ಇಬ್ಬರಿಗೂ ತನ್ನ ಬರಹಗಳಿಂದಾಗಿ ಭಾರೀ ತಲೆನೋವಾಗಿ ಪರಿಣಮಿಸಿದ್ದ ಹಿಕ್ಕಿ ತನ್ನ ಹೋರಾಟಕ್ಕೆ ಸಮಸ್ಯೆಗಳ ಸರಮಾಲೆಯನ್ನೇ ಸೃಷ್ಟಿಸಿಕೊಳ್ಳಬೇಕಾಯಿತು. ಪ್ರಕಟಣೆಯನ್ನು ಪ್ರಾರಂಭಿಸಿದ 10 ತಿಂಗಳಲ್ಲಿಯೇ ದಿ ಬೆಂಗಾಲ್ ಗೆಜೆಟ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ವೈಖರಿಯ ಬಗೆಯನ್ನು ತೀವ್ರವಾಗಿ ಟೀಕಿಸಿ ಬರೆಯಲು ಪ್ರಾರಂಭಿಸಿದ ಮೇಲೆ ಒಂದಾದ ಮೇಲೊಂದರಂತೆ ಅನೇಕ ಸಮಸ್ಯೆಗಳನ್ನು ಎದುರಿಸುವಂತಾಯಿತು. ವಾರನ್ ಹೇಸ್ಟಿಂಗ್ಸ್ ಪತ್ನಿಯ ಬಗ್ಗೆ ನಿಂದನಾತ್ಮಕ ಬರವಣಿಗೆ ಅಚ್ಚಾದಾಗ ಗವರ್ನರ್ ಜನರಲ್ ಹೇಸ್ಟಿಂಗ್ಸ್ ಬೆಂಗಾಲ್ ಗೆಜೆಟ್ ಅನ್ನು ಮುಖ್ಯ ಅಂಚೆ ಕಚೇರಿಯ ಮುಖಾಂತರ ತಡೆಯೊಡ್ಡಿ ಪ್ರಸರಣೆ ನಿಲ್ಲಿಸಿದನು. ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಜೇಮ್ಸ್ ಅಗಸ್ಟಸ್ ಹಿಕ್ಕಿಯ ಈ ದುಸ್ಸಾಹಸಕ್ಕೆ ಆತನನ್ನು ಶಿಕ್ಷಿಸಲು ಮುಂದಾಯಿತು. ಈ ಮಧ್ಯೆ ಪ್ರಕಟಣೆ ಆರಂಭಿಸಿದ ದಿ ಇಂಡಿಯಾ ಗೆಜೆಟ್ ಎಂಬ ಎದುರಾಳಿ ಪತ್ರಿಕೆಯನ್ನು ಬೆಂಬಲಿಸುತ್ತಿದ್ದಾನೆಂಬ ಅನುಮಾನದಿಂದ ಜಾನ್ ಜಕಾರಿಯಾ ಕಿರ್ನಾಂಡರ್ ಎಂಬ ಸ್ವೀಡಿಷ್ ಧರ್ಮ ಪ್ರಚಾರಕರನ್ನ ಕುರಿತು ಅನೇಕ ಆಕ್ರಮಣಕಾರಿ ಲೇಖನಗಳನ್ನು ಹಿಕ್ಕಿ ತನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿದ. ನಂತರ ಈ ಧರ್ಮ ಪ್ರಚಾರಕನ ಮಾನನಷ್ಟ ಮೊಕದ್ದಮೆಗಳನ್ನೇ ಆಧಾರವಾಗಿಟ್ಟುಕೊಂಡ ಜನರಲ್ ವಾರನ್ ಹೇಸ್ಟಿಂಗ್ಸ್ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶನಿಂದ ಪಡೆದ ಆದೇಶವನ್ನು ಮುಂದಿಟ್ಟುಕೊಂಡು ಹಿಕ್ಕಿಯ ಮುದ್ರಣಾಲಯಕ್ಕೆ
ದಾಳಿ ಇಟ್ಟಿತು. ಧೃತಿಗೆಡದ ಹಿಕ್ಕಿ ಅವರಿಗೆ ತಿರುಗಿ ಬಿದ್ದುದಲ್ಲದೆ ನ್ಯಾಯಾಲಯದ ಮುಂದೆ ತಾನೇ ಹಾಜರಾದ. ಹಿಕ್ಕಿಯನ್ನು ಬಂಧಿಸಿ ನಂತರ ಭಾರಿ ಮೊತ್ತದ ಒತ್ತೆ ಹಣವನ್ನು ದಿ ಇಂಡಿಯಾ ಗೆಜೆಟ್ ಎಂಬ ಎದುರಾಳಿ ಪತ್ರಿಕೆಯನ್ನು ಬೆಂಬಲಿಸುತ್ತಿದ್ದಾನೆಂಬ ಅನುಮಾನದಿಂದ ಜಾನ್ ಜಕಾರಿಯಾ ಕಿರ್ನಾಂಡರ್ ಎಂಬ ಸ್ವೀಡಿಷ್ ಧರ್ಮ ಪ್ರಚಾರಕರನ್ನ ಕುರಿತು ಅನೇಕ ಆಕ್ರಮಣಕಾರಿ ಲೇಖನಗಳನ್ನು ಹಿಕ್ಕಿ ತನ್ನ ಪತ್ರಿಕೆಯಲ್ಲಿ ಪ್ರಕಟಿಸಿದ. ನಂತರ ಈ ಧರ್ಮ ಪ್ರಚಾರಕನ ಮಾನನಷ್ಟ ಮೊಕದ್ದಮೆಗಳನ್ನೇ ಆಧಾರವಾಗಿಟ್ಟುಕೊಂಡ ಜನರಲ್ ವಾರ್ನ್ ಹೇಸ್ಟಿಂಗ್ಸ್ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶನಿಂದ ಪಡೆದ ಆದೇಶವನ್ನು ಮುಂದಿಟ್ಟುಕೊಂಡು ಹಿಕ್ಕಿಯ ಮುದ್ರಣಾಲಯಕ್ಕೆ ದಾಳಿ ಇಟ್ಟಿತು. ಧೃತಿಗೆಡದ ಹಿಕ್ಕಿ ಅವರಿಗೆ ತಿರುಗಿ ಬಿದ್ದುದಲ್ಲದೆ ನ್ಯಾಯಾಲಯದ ಮುಂದೆ ತಾನೇ ಹಾಜರಾದ. ಹಿಕ್ಕಿಯನ್ನು ಬಂಧಿಸಿ ನಂತರ ಭಾರಿ ಮೊತ್ತದ ಒತ್ತೆ ಹಣವನ್ನು ಠೇವಣಿ ಇರಿಸಿಕೊಂಡ ನಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು. ವ್ಯಕ್ತಿಗಳ ಸರ್ಕಾರದ ವಿರುದ್ಧ ಅವಹೇಳನಕಾರಿ ಲೇಖನಗಳನ್ನು ಬರೆದ ಆಪಾದನೆಯನ್ನು ಹೊರಿಸಿ ನ್ಯಾಯಾಲಯದಲ್ಲಿ ಹಿಕ್ಕಿಯನ್ನ ತಪ್ಪಿತಸ್ಥನೆಂದು ಘೋಷಿಸಲಾಯಿತು. 4 ತಿಂಗಳ ಸೆರೆವಾಸ ಹಾಗೂ 500 ರೂಪಾಯಿಗಳ ದಂಡವನ್ನು ತೆರುವಂತೆ ಹಿಕ್ಕಿಗೆ ಆದೇಶಿಸಲಾಯಿತು. ಇಷ್ಟೆಲ್ಲ ಅಡೆತಡೆಗಳ ನಡುವೆಯೂ ಹಿಕ್ಕಿ ತನ್ನ ಬೆಂಗಾಲ್ ಗೆಜೆಟ್ ಪತ್ರಿಕೆಯ ಪ್ರಕಟಣೆಯನ್ನ ಸೆರೆಮನೆಯಿಂದಲೇ ಮುಂದುವರಿಸಿದನು. ಬೆಂಗಾಲ್ ಗೆಜೆಟ್ ಪತ್ರಿಕೆ ಹಿಂದೆಂದಿಗಿಂತಲೂ ಮೊನಚಾದ ಬರವಣಿಗೆಗಳನ್ನು ಪ್ರಕಟಿಸತೊಡಗಿತು. ಹಿಕ್ಕಿಯ ಪತ್ರಿಕೆ ಸರ್ಕಾರದ ಅಧಿಕಾರಶಾಹಿಯ ಭ್ರಷ್ಟತೆಯನ್ನ ಬಯಲಿಗೆಳೆಯತೊಡಗಿ ವಾರ್ನ್ ಹೇಸ್ಟಿಂಗ್ಸ್ ಹಾಗೂ ಎಲಿಜಾ ಇಂಪಿಯರನ್ನು ನಿರಂತರವಾಗಿ ತನ್ನ ಮೊನಚು ಲೇಖನಿಗೆ ಗುರಿ ಮಾಡಿತು. ದಿಕ್ಕು ಕಾಣದ ವಾರ್ನ್ ಹೇಸ್ಟಿಂಗ್ಸ್ ಸರ್ಕಾರ ಬೆಂಗಾಲ್ ಗೆಜೆಟ್ ಪತ್ರಿಕೆಯನ್ನ ಸಂಪೂರ್ಣವಾಗಿ ಹತ್ತಿಕ್ಕಲು ನಿರ್ಧರಿಸಿ ಹಿಕ್ಕಿಯ ವಿರುದ್ಧ ಸಾಲು ಸಾಲು ಮೊಕದ್ದಮೆಗಳನ್ನು ಭಾರಿ ಪ್ರಮಾಣದ ದಂಡವನ್ನ ವಿಧಿಸಿತು. 1782ರ ಮಾರ್ಚ್ ತಿಂಗಳಿನಲ್ಲಿ ಬೆಂಗಾಲ್ ಗೆಜೆಟ್ನ ಮುದ್ರಣಾಲಯವನ್ನ ವಾರ್ನ್ ಹೇಸ್ಟಿಂಗ್ಸ್ ಸರ್ಕಾರ ಜಪ್ತಿ ಮಾಡಿತು. ಹಿಕ್ಕಿಯ ಕ್ಷಮಾದಾನ ಮನವಿಗಳನ್ನು ತಿರಸ್ಕರಿಸಿದ ಸರ್ಕಾರ ಬೆಂಗಾಲ್ ಗೆಜೆಟ್ ಮತ್ತೆ ತಲೆ ಎತ್ತದಂತೆ ಮಾಡಿತು. ಪ್ರಕಟಣೆಯನ್ನು ಪುನರಾರಂಭಿಸುವ ಹಿಕ್ಕಿಯ ಎಲ್ಲ ಪ್ರಯತ್ನಗಳೂ ನೆಲಕಚ್ಚಿದವು. ಭಾರತದ ಮೊಟ್ಟ ಮೊದಲ ಪತ್ರಿಕೆಯನ್ನ ಪ್ರಾರಂಭಿಸಿದ ಮೇರು ಪುರುಷ ಮುಂದೆ ಕಡು ಬಡತನದಲ್ಲಿ ನರಳಿ ಅನಾಮಧೇಯನಾಗಿ ಸಾಯುವಂತಾಗಲು ಈಸ್ಟ್ ಇಂಡಿಯಾ ಸರ್ಕಾರ ಕಾರಣವಾಯಿತು. ವ್ಯಾಪಾರಸ್ಥನಾಗಿದ್ದ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಗೌರವಾನ್ವಿತ ಬದುಕು ಸಾಗಿಸಲು ಬಯಸಿ ಮುದ್ರಕನಾಗಲು ನಿರ್ಧರಿಸಿದ. ಆದರೆ ಮುದ್ರಣ ವ್ಯವಹಾರ ಮುಂದುವರೆಯುವಂತೆ ಮಾಡಲು ಪತ್ರಿಕೋದ್ಯಮಕ್ಕೆ ಇಳಿದ ಹಿಕ್ಕಿ ಎದುರಾಳಿ ಪತ್ರಿಕೆಯ ಬಗೆಗಿದ್ದ ಅಸಮಾಧಾನದಿಂದಾಗಿ ಬರವಣಿಗೆಯಲ್ಲಿ ಆಕ್ರಮಣಕಾರಿ ಎನಿಸಿಕೊಂಡಿದ್ದ. ಈ ರೀತಿಯ ನಡತೆ ಅವನನ್ನು ಸರ್ಕಾರ ಮತ್ತು ಅಧಿಕಾರಶಾಹಿಯನ್ನು ಎದುರುಹಾಕಿಕೊಂಡು ನಾಶವಾಗುವಂತೆ ಮಾಡಿತು. ಭಾರತೀಯ ಪತ್ರಿಕೋದ್ಯಮದ ಮೊದಲಿಗ ಹೀಗೆ ಆಳುವ ವರ್ಗವನ್ನು ಪ್ರಶ್ನಿಸಿ ಬಹುದೊಡ್ಡ ದಂಡ ತೆರುವಂತಾಯಿತು. ಜೇಮ್ಸ್ ಅಗಸ್ಟಸ್ ಹಿಕ್ಕಿಯ ನಂತರ ನವೆಂಬರ್ 1780ರಲ್ಲಿ ಕಲ್ಕತ್ತಾದ ಬರ್ನಾರ್ಡ್ ಮೆಸ್ಸಿಂಗ್ ಹಾಗೂ ಪೀಟರ್ ರೀಡ್ ಎಂಬ ವ್ಯಾಪಾರಿಗಳು ಭಾರತದ 2ನೇ ಪತ್ರಿಕೆ ದಿ ಇಂಡಿಯಾ ಗೆಜೆಟ್ ಸ್ಥಾಪಿಸಿದರು. ಪತ್ರಿಕೆಯನ್ನು ಪ್ರಾರಂಭಿಸುವ ಅವರ ಉದ್ದೇಶ ತಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸುವುದಾಗಿತ್ತು. ಗವರ್ನರ್ ಜನರಲ್ ವಾರ್ನ್ ಹೇಸ್ಟಿಂಗ್ಸ್ನ ಅನುಮತಿ ಪಡೆದು ಸರ್ಕಾರದ ಎಲ್ಲ ಸೂಚನೆಗಳನ್ನು ಪಾಲಿಸುವುದಾಗಿ ಅವರು ಮಾತು ಕೊಟ್ಟಿದ್ದರು. ಭಾರತದ 3ನೇ ಪತ್ರಿಕೆ ದಿ ಕಲ್ಕತ್ತಾ ಗೆಜೆಟ್ ಅನ್ನು 1784ರ ಫೆಬ್ರವರಿಯಲ್ಲಿ ಪ್ರಾರಂಭಿಸಲಾಯಿತು. ಸರ್ಕಾರದ ಕೃಪೆಯಿದ್ದ ಈ ಪತ್ರಿಕೆ ಮುಂದೆ ಸರ್ಕಾರಿ ಗೆಜೆಟ್ ಆಗಿ ಪರಿವರ್ತಿತವಾಯಿತು. 4ನೆಯ ಪತ್ರಿಕೆ ಬೆಂಗಾಲ್ ಜರ್ನಲ್ 1785ರ ಫೆಬ್ರವರಿಯಲ್ಲಿ ಪ್ರಕಟಣೆ ಆರಂಭಿಸಿತು. ಅಂಚೆ ಶುಲ್ಕದಲ್ಲಿನ ವಿನಾಯಿತಿಗಾಗಿ ಸರ್ಕಾರದ ಎಲ್ಲ ಜಾಹೀರಾತುಗಳನ್ನು ಇದು ಉಚಿತವಾಗಿ ಪ್ರಕಟಿಸುತ್ತಿತ್ತು. ಭಾರತದ ಮೊದಲ ಮಾಸಪತ್ರಿಕೆ ದಿ ಓರಿಯೆಂಟಲ್ ಮ್ಯಾಗಝಿನ್ 1785ರ ಏಪ್ರಿಲ್ನಲ್ಲಿ ಆರಂಭವಾಯಿತು. ಆನಂತರ 1786ರ ಜನವರಿಯಲ್ಲಿ ಮತ್ತೊಂದು ಮಾಸಪತ್ರಿಕೆ ಕಲ್ಕತ್ತಾ ಕ್ರಾನಿಕಲ್ ಪ್ರಾರಂಭವಾಯಿತು. ಮುಂದೆ ಅನೇಕ ವೃತ್ತಪತ್ರಿಕೆಗಳು ಹಾಗೂ ನಿಯತಕಾಲಿಕಗಳು ನಿಧಾನವಾಗಿ ತಲೆ ಎತ್ತಿದವು. ಒಲ್ಲದ ಮನಸ್ಸಿನಿಂದಲೇ ಸರ್ಕಾರ ಮತ್ತು ಅಧಿಕಾರಶಾಹಿ ವರ್ಗ ಪತ್ರಿಕೆಗಳ ಪಾತ್ರವನ್ನು ಒಪ್ಪಿ ಅವುಗಳ ಅನಿವಾರ್ಯತೆಯನ್ನು ಗುರುತಿಸಿದವು. ಪ್ರಾರಂಭದಲ್ಲಿ ಬಹುತೇಕ ಪತ್ರಿಕೆಗಳು ಆಂಗ್ಲ ಭಾಷೆಯಲ್ಲಿ ಪ್ರಕಟಗೊಳ್ಳುತ್ತಿದ್ದವು. ಆಂಗ್ಲರ ಸಂಪಾದಕತ್ವದಲ್ಲೇ ಪ್ರಕಟವಾಗುತ್ತಿದ್ದ ಇವುಗಳ ಬಹುತೇಕ ಓದುಗರು ಈಸ್ಟ್ ಇಂಡಿಯಾ ಕಂಪನಿಯ ನೌಕರರಾಗಿದ್ದರು. ಪ್ರಾರಂಭಿಕ ಹಂತದ ಈ ಎಲ್ಲ ಪತ್ರಿಕೆಗಳು ಗಾಳಿ ಸುದ್ದಿಗೆ ಮಹತ್ವ ನೀಡಿ ಪ್ರತ್ಯೇಕ ಅಂಕಣಗಳನ್ನು ಪ್ರಕಟಿಸುತ್ತಿದ್ದವು. ಅಲ್ಲದೆ ಇವುಗಳ ಪ್ರಸರಣೆ ಸಂಖ್ಯೆ ತುಂಬ ಕಡಿಮೆಯಾಗಿದ್ದು ಉತ್ಪಾದನಾ ವೆಚ್ಚ ಅತ್ಯಧಿಕವಾಗಿತ್ತು. ಬಿಡಿ ಪ್ರತಿಯ ಬೆಲೆ ಕೂಡ ತುಟ್ಟಿಯಾಗಿತ್ತು. ಆನಂತರ ಉಳಿದ ಪ್ರಾಂತ್ಯಗಳಲ್ಲಿಯೂ ವೃತ್ತಪತ್ರಿಕೆಗಳು ಪ್ರಾರಂಭವಾದವು. ಮದ್ರಾಸ್ ಪ್ರಾಂತ್ಯದ ಮೊದಲ ಪತ್ರಿಕೆ ದಿ ಮದ್ರಾಸ್ ಕೊರಿಯರ್ ಅನ್ನು 1785ರ ಅಕ್ಟೋಬರ್ನಲ್ಲಿ ರಿಚರ್ಡ್ ಜಾನ್ಸನ್ ಎಂಬಾತ ಸ್ಥಾಪಿಸಿದನು. ಸರ್ಕಾರದ ಕೃಪೆಯಿದ್ದ ಈ ವಾರಪತ್ರಿಕೆ ಸರ್ಕಾರಿ ಪ್ರಕಟಣೆಗಳನ್ನು ಹೆಚ್ಚಾಗಿ ಅಚ್ಚು ಮಾಡುತ್ತಿತ್ತು. ಆದರೆ ಮುಂದೆ ಹ್ಯೂ ಬಾಯ್ಡ್ ಎಂಬಾತನ ನಾಯಕತ್ವದಲ್ಲಿ
ಪತ್ರಿಕೆ ಕಂಪನಿಯ ಸರ್ಕಾರವನ್ನು ಎದುರು ಹಾಕಿಕೊಂಡು ತೊಂದರೆ ಅನುಭವಿಸಿತು. ಬಾಯ್ಡ್ ಸಂಪಾದಕನಾಗಿರಲು ಇಚ್ಛಿಸದೆ ರಾಜೀನಾಮೆ ನೀಡಿ ತನ್ನದೇ ಹರಕಾರು ಎಂಬ ಪತ್ರಿಕೆಯನ್ನು ಪ್ರಕಟಿಸತೊಡಗಿದನು. ರಾಬರ್ಟ್ ವಿಲಿಯಮ್ಸ್ನ ವಾರಪತ್ರಿಕೆ ಮದ್ರಾಸ್ ಗೆಜೆಟ್ 1795ರಲ್ಲಿ ಪ್ರಾರಂಭವಾಯಿತು. ಅದೇ ವರ್ಷ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಹಂಫಿ ಎಂಬಾತ ಇಂಡಿಯಾ ಹೆರಾಲ್ಡ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದನು. ಸರ್ಕಾರದ ಕೆಂಗಣ್ಣಿಗೆ ಗುರಿಯಾದ ಹಂಫಿಯನ್ನು ಗಡೀಪಾರು ಮಾಡಲಾಯಿತು. ಹಡಗಿನಿಂದ ತಪ್ಪಿಸಿಕೊಂಡ ಹಂಫಿ ಕೆಲಕಾಲ ಕಲ್ಕತ್ತಾದಲ್ಲಿ ತಲೆಮರೆಸಿಕೊಂಡಿದ್ದನು. ಆನಂತರ ಡಿಸೆಂಬರ್ 1795ರಿಂದ ಮದ್ರಾಸ್ ಪ್ರಾಂತ್ಯದಲ್ಲಿ ಸೆನ್ಸಾರ್ಶಿಪ್ ಜಾರಿಗೆ ಬಂತು. ಮುಂಬೈ ಪ್ರಾಂತ್ಯ ಉಳಿದ ಪ್ರದೇಶಗಳಿಗಿಂತ ಮೊದಲೇ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿದ್ದರೂ 1789ರಲ್ಲಿ ಇಂಗ್ಲಿಷ್ ವಾರಪತ್ರಿಕೆ ದಿ ಬಾಂಬೆ ಹೆರಾಲ್ಡ್ ಪ್ರಕಟವಾಗುವ ತನಕ ಯಾವುದೇ ಪತ್ರಿಕೆಗಳು ಮುಂಬೈನಲ್ಲಿ ತಲೆ ಎತ್ತಲಿಲ್ಲ. ಮುಂಬೈನ ಎರಡನೇ ಪತ್ರಿಕೆ ಬಾಂಬೆ ಕೊರಿಯರ್ 1790ರಲ್ಲಿ ಪ್ರಾರಂಭವಾಯಿತು. 1838ರಲ್ಲಿ ರಾಬರ್ಟ್ ನೈಟ್ ಎಂಬಾತ ಈ ಪತ್ರಿಕೆಯ ಸಂಪಾದಕನಾದಾಗ ಬಾಂಬೆ ಟೈಮ್ಸ್ ಎಂದು ಮರುನಾಮಕರಣ ಮಾಡಲಾಯಿತು. ವಿಶೇಷವೆಂದರೆ ಆಂಗ್ಲ ಭಾಷೆಯ ಈ ಪತ್ರಿಕೆ ಗುಜರಾತಿ ಭಾಷೆಯ ಜಾಹೀರಾತುಗಳನ್ನು ನೀಡುತ್ತಿತ್ತು. 1791ರಲ್ಲಿ ಸರ್ಕಾರದ ಮುಖವಾಣಿಯಾಗಿ ಬಾಂಬೆ ಗೆಜೆಟ್ ಪ್ರಕಟಣೆ ಆರಂಭಿಸಿತು. ಕೆಲ ಸಮಯದಲ್ಲಿಯೇ ತೀವ್ರ ಆರ್ಥಿಕ ಮುಗ್ಗಟ್ಟಿನ ಗುರಿಯಾದ ಈ ಪತ್ರಿಕೆ 1792ರಲ್ಲಿ ಬಾಂಬೆ ಹೆರಾಲ್ಡ್ನೊಂದಿಗೆ ವಿಲೀನವಾಯಿತು. ಕಲ್ಕತ್ತಾದಲ್ಲಿ ಪತ್ರಿಕೆ ಪ್ರಾರಂಭಿಸುವವರ ಭರಾಟೆ 1790ರ ದಶಕದಲ್ಲಿ ಮುಂದುವರಿಯಿತು. 1794ರಲ್ಲಿ ಏಷ್ಯಾಟಿಕ್ ಮಿರರ್, 1795ರಲ್ಲಿ ಇಂಡಿಯಾ ವರ್ಲ್ಡ್, ಕಲ್ಕತ್ತಾ ಕೊರಿಯರ್, ಇಂಡಿಯನ್ ಅಪೋಲೋ ಮುಂತಾದ ಪತ್ರಿಕೆಗಳು ಪ್ರಾರಂಭವಾದವು. ಚಾರ್ಲ್ಸ್ ಮ್ಯಾಕ್ಲೀನ್ ಮುಂದಾಳತ್ವದಲ್ಲಿ ದಿ ಬೆಂಗಾಲ್ ಟೆಲಿಗ್ರಾಫ್ 1798ರಲ್ಲಿ, ದಿ ಕಲ್ಕತ್ತಾ ಮಾರ್ನಿಂಗ್ ಪೋಸ್ಟ್ ಮತ್ತು ಓರಿಯೆಂಟಲ್ ಸ್ಟಾರ್ ಪ್ರಾರಂಭವಾದವು. ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರದ ದಮನಕಾರಿ ಧೋರಣೆಗಳಿಗೆ ದಬ್ಬಾಳಿಕೆಗೆ ಬಲಿಯಾದ ಮತ್ತೊಬ್ಬ ಪತ್ರಕರ್ತನೆಂದರೆ ವಿಲಿಯಂ ಡ್ವನ್. 1787ರಲ್ಲಿ ಬಂಗಾಳದ ರೇಪನ್ಯೂ ಎಂಬಾತ ಬೆಂಗಾಲ್ ಜರ್ನಲ್ ಎಂಬ ಪತ್ರಿಕೆ ಸ್ಥಾಪಿಸಿದನು. ಈ ಪತ್ರಿಕೆಯಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ನ ಮರಣದ ತಪ್ಪು ಸುದ್ದಿಯನ್ನು ಪ್ರಕಟಿಸಿದ ವಿವಾದಕ್ಕೆ ಡ್ವನ್ ಸಿಲುಕಿದಾಗ ಸರ್ಕಾರ ಕ್ಷಮೆ ಕೇಳುವಂತೆ ತಾಕೀತು ಮಾಡಿತು. ಆದರೆ ಡ್ವನ್ ಇದಕ್ಕೆ ಒಪ್ಪದೆ ಕೇವಲ ತಿದ್ದೋಲೆಯನ್ನು ಪ್ರಕಟಿಸಲು ಮುಂದಾದಾಗ ಸರ್ಕಾರ ಅವನನ್ನು ಗಡೀಪಾರು ಮಾಡಲು ನಿರ್ಧರಿಸಿತು. ಫ್ರೆಂಚ್ ರಾಜತಾಂತ್ರಿಕರೊಬ್ಬರ ಮಧ್ಯಪ್ರವೇಶದಿಂದಾಗಿ ಗಡೀಪಾರು ಶಿಕ್ಷೆಯಿಂದ ತಪ್ಪಿಸಿಕೊಂಡರೂ ಡ್ವನ್ ಬೆಂಗಾಲ್ ಜರ್ನಲ್ನ ನೌಕರಿಯಿಂದ ಹೊರಬೀಳಬೇಕಾಯಿತು. ವಿಲಿಯಂ ಡ್ವನ್ 1795ರಲ್ಲಿ ತನ್ನದೇ ಪತ್ರಿಕೆ ಇಂಡಿಯಾ ವರ್ಲ್ಡ್ ಪ್ರಾರಂಭಿಸಿದನು. ಸದಾ ಸರ್ಕಾರವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಎದುರು ಹಾಕಿಕೊಳ್ಳುತ್ತಿದ್ದ ಡ್ವನ್ನನ್ನು ಯುರೋಪ್ಗೆ ಗಡೀಪಾರು ಮಾಡಲು ಮತ್ತೊಮ್ಮೆ ತೀರ್ಮಾನಿಸಲಾಯಿತು. ಗಡೀಪಾರು ಮಾಡಲ್ಪಟ್ಟ ಡ್ವನ್ ಕೆಲಕಾಲ ಲಂಡನ್ನಲ್ಲಿದ್ದು ನಂತರ ಅಮೆರಿಕಕ್ಕೆ ವಲಸೆ ಹೋದನು. ಭಾರತೀಯ ಪತ್ರಿಕೋದ್ಯಮ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತಗಾರರ ನಡುವಿನ ಸಮರ 19ನೇ ಶತಮಾನಕ್ಕೂ ಮುಂದುವರಿಯಿತು. ಭಾರತದ ಗವರ್ನರ್ ಜನರಲ್ ಆಗಿ ಬಂದ ಲಾರ್ಡ್ ವೆಲೆಸ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಕಟ್ಟುನಿಟ್ಟಾದ ವಿರೋಧಿ ನಿಲುವು ತಳೆದಿದ್ದನು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಲಾರ್ಡ್ ಹೇಸ್ಟಿಂಗ್ಸ್ನ ಆಳ್ವಿಕೆಯ ಅವಧಿಯಲ್ಲಿ ಸರ್ಕಾರ ಉದಾರ ಧೋರಣೆ ತಳೆದಿತ್ತು. ಲಾರ್ಡ್ ವೆಲೆಸ್ಲಿ ವಿಧಿಸಿದ್ದ ಪತ್ರಿಕಾ ನಿಯಂತ್ರಣವನ್ನು ಹೇಸ್ಟಿಂಗ್ಸ್ ತೆಗೆದುಹಾಕಿದ. ಈ ಅವಧಿಯಲ್ಲಿ ಮೊದಲ ಭಾರತೀಯ ಮಾಲೀಕತ್ವದ ಪತ್ರಿಕೆ ತಲೆ ಎತ್ತಿತು. 1861ರಲ್ಲಿ ಬೆಂಗಾಲ್ ಗೆಜೆಟ್ ಹೆಸರಿನ ಈ ಪತ್ರಿಕೆ ಗಂಗಾಧರ ಭಟ್ಟಾಚಾರ್ಯ ಎನ್ನುವವರ ಒಡೆತನದಲ್ಲಿ ಪ್ರಾರಂಭಗೊಂಡು 1 ವರ್ಷದ ನಂತರ ಪ್ರಕಟಣೆ ನಿಲ್ಲಿಸಿತು. ಬಂಗಾಳದ ಶ್ರೀರಾಂಪುರದ ಧರ್ಮ ಪ್ರಚಾರಕರು 1818ರಲ್ಲಿ ಬೆಂಗಾಳಿ ಮಾಸಪತ್ರಿಕೆ ದಿಗ್ದರ್ಶನ್ ಅನ್ನು ಪ್ರಾರಂಭಿಸಿದರು. ಇದಾದ ನಂತರ ಸಮಾಚಾರ ದರ್ಪಣ, ಇವರದೇ ಇಂಗ್ಲಿಷ್ ಮಾಸಿಕ ಫ್ರೆಂಡ್ಸ್ ಆಫ್ ಇಂಡಿಯಾ ಅದೇ ವರ್ಷದಲ್ಲಿ ಪ್ರಾರಂಭಗೊಂಡವು. ಈ ಎಲ್ಲ ಪತ್ರಿಕೆಗಳು ಧರ್ಮ ಪ್ರಚಾರದೆಡೆಗೆ ತಮ್ಮ ಗಮನ ಕೇಂದ್ರೀಕರಿಸಿದ್ದವು. ಭಾರತೀಯ ಪತ್ರಿಕೋದ್ಯಮದ ಆರಂಭಿಕ ಹಂತಗಳಲ್ಲಿ ಅಸಾಧಾರಣ ಪ್ರತಿಭೆ ಹಾಗೂ ಧೈರ್ಯ ತೋರಿದ ಸಂಪಾದಕನೆಂದರೆ ಜೇಮ್ಸ್ ಸಿಲ್ಕ್ ಬಕಿಂಗ್ಹ್ಯಾಮ್. ಬ್ರಿಟಿಷ್ ನಾವಿಕನಾಗಿ ಅನೇಕ ಸಾಹಸಗಳಿಗೆ ಹೆಸರಾಗಿದ್ದ ಬಕಿಂಗ್ಹ್ಯಾಮ್ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಸ್ಪಷ್ಟ ನಿಲುವು ಕಲ್ಪನೆಗಳನ್ನು ಹೊಂದಿದ್ದನು. ಭಾರತೀಯರ ಅನೇಕ ವಿಚಾರಗಳಿಗೆ ಆತನ ಬೆಂಬಲವಿತ್ತು. ಗುಲಾಮಗಿರಿಗೆ ತಳ್ಳಲ್ಪಟ್ಟ ಸಾವಿರಾರು ಜನರಿದ್ದ ಹುಮಾಯೂನ್ ಶಾ ಎಂಬ ಹಡಗನ್ನು ಮಡಗಾಸ್ಕರ್ನಿಂದ ಒಯ್ಯಲು ಸರ್ಕಾರ ಆದೇಶ ನೀಡಿದಾಗ ಅದನ್ನು ನಿರಾಕರಿಸಿ ಬಕಿಂಗ್ಹ್ಯಾಮ್ ಹೆಸರುವಾಸಿಯಾಗಿದ್ದನು. ಆಗಿನ ಗವರ್ನರ್ ಜನರಲ್ ಸಹ ಆತನ ನಿರ್ಧಾರವನ್ನು ಮಾನ್ಯ ಮಾಡಿದ್ದನು. ಹೆಸರಾಂತ ವರ್ತಕನಾಗಿದ್ದ ಜಾನ್ ಪಾಮರ್ ಎಂಬಾತ ಅಕ್ಟೋಬರ್ 1818ರಲ್ಲಿ ಕಲ್ಕತ್ತಾ ಜರ್ನಲ್ ಪತ್ರಿಕೆ ಪ್ರಾರಂಭಿಸಿ ಜೇಮ್ಸ್ ಸಿಲ್ಕ್ ಬಕಿಂಗ್ಹ್ಯಾಮ್ನನ್ನು ಸಂಪಾದಕನಾಗಿ ನೇಮಿಸಿದನು. ವಾರಕ್ಕೆ 2 ಬಾರಿ ಪ್ರಕಟವಾಗುತ್ತಿದ್ದ ಈ ಪತ್ರಿಕೆಯ ಬಿಡಿ ಪ್ರತಿಯ ಬೆಲೆ 1 ರೂಪಾಯಿಯಾಗಿತ್ತು. ಬಕಿಂಗ್ಹ್ಯಾಮ್ನ ಮಾನವೀಯ ಆಸಕ್ತಿ ಹಾಗೂ ಆಲೋಚನೆಗಳು
ಅವನ ಬರಹಗಳಲ್ಲಿ ಎದ್ದು ಕಾಣುತ್ತಿದ್ದವು. ಆ ಪತ್ರಿಕೆಯಲ್ಲಿ ಓದುಗರ ಪತ್ರ ಅಂಕಣ ಜನಪ್ರಿಯತೆಯನ್ನು ಪಡೆದಿತ್ತು. ಪತ್ರಿಕೆ ಯಾವುದೇ ಹಿಂಜರಿಕೆ ಹೆದರಿಕೆಗಳಿಲ್ಲದೆ ಅಧಿಕಾರಶಾಹಿಯ ದುರಾಡಳಿತವನ್ನು ಬಯಲಿಗೆಳೆಯುತ್ತಿತ್ತು. ಪತ್ರಿಕೆಯ ಸಾಹಿತ್ಯ ವಿಭಾಗದಲ್ಲಿ ಶ್ರೇಷ್ಠ ಸಾಹಿತ್ಯ ಸಹ ಅಚ್ಚಾಗುತ್ತಿತ್ತು. ಆಡಳಿತ ವ್ಯವಸ್ಥೆಯಿಂದ ಅಧಿಕಾರ ದುರ್ಬಳಕೆಯನ್ನು ತಡೆಯಲು ಪತ್ರಿಕಾ ಸ್ವಾತಂತ್ರ್ಯದ ಅಗತ್ಯತೆಯನ್ನು ಬಲವಾಗಿ ಪ್ರತಿಪಾದಿಸಿದವರಲ್ಲಿ ಬಕಿಂಗ್ಹ್ಯಾಮ್ ಮೊದಲಿಗ. ಆತನ ನಿಲುವಿನಿಂದಾಗಿ ಕಲ್ಕತ್ತಾ ಜರ್ನಲ್ ಅಪಾರ ಜನಪ್ರಿಯತೆಯನ್ನು ಪಡೆದುಕೊಂಡಿತು. ಬಕಿಂಗ್ಹ್ಯಾಮ್ ಸಂಪಾದಕತ್ವದ ಪತ್ರಿಕೆಯ ಜನಪ್ರಿಯತೆಯನ್ನು ಸಹಿಸದ ವಿರೋಧಿ ಪತ್ರಿಕೆಗಳು ಆತನನ್ನು ವೈಯಕ್ತಿಕವಾಗಿ ನಿಂದಿಸಹತ್ತಿದವು. ಬಕಿಂಗ್ಹ್ಯಾಮ್ ತಕ್ಕ ಉತ್ತರ ನೀಡಲು ಸದಾ ಸಿದ್ಧನಾಗಿರುತ್ತಿದ್ದ. ಪತ್ರಿಕೆಯ ಜನಪ್ರಿಯತೆ ಹಾಗೂ ಪ್ರಸರಣೆ ಹೆಚ್ಚಿದಂತೆ ಕಲ್ಕತ್ತಾ ಜರ್ನಲ್ ಪತ್ರಿಕೆಯ ಬಿಡಿ ಪ್ರತಿಯ ಬೆಲೆಯನ್ನು ಕೂಡ ತಗ್ಗಿಸಲಾಯಿತು. ಹೊಸ ಮುದ್ರಣ ಯಂತ್ರಗಳು ಸ್ಥಾಪಿಸಲ್ಪಟ್ಟವು. ಬಕಿಂಗ್ಹ್ಯಾಮ್ನ ನಿರ್ಭೀತ ಬರಹಗಳು ಅಧಿಕಾರಶಾಹಿಯ ಕಣ್ಣನ್ನು ಕೆಂಪಾಗಿಸಿದವು. ಹೆಚ್ಚೇನೂ ಮಾಡಲಾರದ ಈಸ್ಟ್ ಇಂಡಿಯಾ ಕಂಪನಿಯ ಕೆಲ ನೌಕರರು ಸೇರಿ 1821ರಲ್ಲಿ ದಿ ಜಾನ್ ಬುಲ್ ಇನ್ ದಿ ಈಸ್ಟ್ ಎಂಬ ಪತ್ರಿಕೆಯನ್ನು ಬಕಿಂಗ್ಹ್ಯಾಮ್ನನ್ನು ಬಗ್ಗುಬಡಿಯುವ ಉದ್ದೇಶದಿಂದ ಪ್ರಾರಂಭಿಸಿದರು. ಬಕಿಂಗ್ಹ್ಯಾಮ್ನ ಒಂದು ಬರಹ ಸರ್ಕಾರದ ಅನೇಕ ಕಾರ್ಯದರ್ಶಿಗಳನ್ನು ಇಕ್ಕಟ್ಟಿಗೆ ಸಿಲುಕಿಸಿತು. ಅವರಲ್ಲಿ ಅನೇಕರು ಬಕಿಂಗ್ಹ್ಯಾಮ್ನ ವಿರುದ್ಧ ದಾವೆ ಹೂಡಿದರು. ಆದರೆ ನ್ಯಾಯಾಲಯ ಬಕಿಂಗ್ಹ್ಯಾಮ್ ತಪ್ಪಿತಸ್ಥನಲ್ಲ ಎಂದು ಸಾರಿತು. 1822ರಲ್ಲಿ ಬಕಿಂಗ್ಹ್ಯಾಮ್ ಕೆಲ ಸರ್ಕಾರಿ ನೇಮಕಗಳನ್ನು ಕುರಿತಂತೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ತೀವ್ರ ತರಾಟೆಗೆ ಗುರಿ ಮಾಡಿದನು. ಸರ್ಕಾರ ಬಕಿಂಗ್ಹ್ಯಾಮ್ನನ್ನು ಶಿಕ್ಷಿಸಲು ನಿರ್ಧರಿಸಿತು. ಈ ಮಧ್ಯೆ ಗವರ್ನರ್ ಜನರಲ್ನ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಜಾನ್ ಆಡಮ್ ಎಂಬಾತ ಮತ್ತೆ ಸೆನ್ಸಾರ್ಶಿಪ್ ಜಾರಿಗೆ ತರಲು ಸಲಹೆ ನೀಡಿದ. ದುರಾದೃಷ್ಟವೆನ್ನುವಂತೆ ಹೇಸ್ಟಿಂಗ್ಸ್ ಆಡಳಿತ ಕೊನೆಯಾಗಿ ಜಾನ್ ಆಡಮ್ನೇ ಉಸ್ತುವಾರಿ ಗವರ್ನರ್ ಆಗಿ 1823ರಲ್ಲಿ ನೇಮಕಗೊಂಡನು. ತಡ ಮಾಡದ ಆಡಮ್ ಬಕಿಂಗ್ಹ್ಯಾಮ್ಗೆ ನೀಡಲಾಗಿದ್ದ ಪರವಾನಗಿಯನ್ನು ತಕ್ಷಣದಿಂದ ರದ್ದುಪಡಿಸಿ ಆತನ ಗಡೀಪಾರಿಗೆ ಆದೇಶ ಜಾರಿಗೊಳಿಸಿದನು. ತನ್ನ ಮೇಲೆ ಬೀಳುವ ಕ್ರಮಗಳ ಬಗ್ಗೆ ಅರಿವಿದ್ದ ಬಕಿಂಗ್ಹ್ಯಾಮ್ ಭಾರತದಲ್ಲಿನ ತನ್ನೆಲ್ಲ ಆಸ್ತಿಪಾಸ್ತಿಯನ್ನು ಮಾರಾಟ ಮಾಡಿ ಬ್ರಿಟನ್ಗೆ ಹಿಂದಿರುಗಿದನು. ನಂತರ ಬ್ರಿಟಿಷ್ ಪಾರ್ಲಿಮೆಂಟ್ ಸದಸ್ಯನಾಗಿ ಚುನಾಯಿತನಾದ ಬಕಿಂಗ್ಹ್ಯಾಮ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಕಡೆಗಳಿಗೆಯವರೆಗೆ ಹೋರಾಡಿದನು. ಆದರೆ ಬಕಿಂಗ್ಹ್ಯಾಮ್ ಸಂಪಾದಕತ್ವದಲ್ಲಿ ನಡೆಯುತ್ತಿದ್ದ ಕಲ್ಕತ್ತಾ ಜರ್ನಲ್ ಪತ್ರಿಕೆ ಆತನ ಅನುಪಸ್ಥಿತಿಯಲ್ಲಿ ಹೆಚ್ಚು ದಿನ ನಡೆಯದೆ ನಿಂತುಹೋಯಿತು. ಭಾರತೀಯ ಭಾಷಾ ಪತ್ರಿಕೋದ್ಯಮಕ್ಕೆ ರಾಜಾರಾಮ್ ಮೋಹನ್ ರಾಯ್ ಅವರ ಕೊಡುಗೆ ಸರಿಸಾಟಿಯಿಲ್ಲದ್ದು. ಸಮಾಜ ಸುಧಾರಕ, ಸ್ವಾತಂತ್ರ್ಯ ಪ್ರೇಮಿಯಾಗಿದ್ದ ರಾಜಾರಾಮ್ ಮೋಹನ್ ರಾಯ್ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟದ್ದು ಶ್ರೀರಾಂಪುರದ ಧರ್ಮ ಪ್ರಚಾರಕರು ತಮ್ಮ ಪತ್ರಿಕೆ ಸಮಾಚಾರ್ ದರ್ಪಣ್ನಲ್ಲಿ ಹಿಂದೂ ಧರ್ಮದ ವಿರುದ್ಧ ನಡೆಸುತ್ತಿದ್ದ ಯೋಜಿತ ಪ್ರಚಾರವನ್ನು ವಿರೋಧಿಸುವ ಸಲುವಾಗಿ. ಕ್ರಿಶ್ಚಿಯನ್ ಧರ್ಮ ಪ್ರಚಾರಕರ ತಂತ್ರಗಳಿಗೆ ಉತ್ತರವಾಗಿ ಮೋಹನ್ ರಾಯ್ ಬ್ರಾಹ್ಮಣಿಕಲ್ ಮ್ಯಾಗಝೀನ್ ಎಂಬ ಪತ್ರಿಕೆಯನ್ನು ಹೊರತಂದರು. ರಾಯ್ ಸ್ನೇಹಿತ ಶಿವಪ್ರಸಾದ್ ಶರ್ಮಾ ಸಂಪಾದಕರಾಗಿದ್ದ ಈ ಪತ್ರಿಕೆ ಮುಂದೆ ಬ್ರಾಹ್ಮಿಣ್ ಸೈವದಿ ಎಂಬ ಬಂಗಾಳಿ ಅವತರಣಿಕೆಯನ್ನೂ ಪ್ರಾರಂಭಿಸಿತು. 1819ರಲ್ಲಿ ಪತ್ರಿಕಾ ನಿಯಮಗಳನ್ನು ಸಡಿಲಿಸಿದಾಗ ರಾಯ್ ತಮ್ಮದೇ ಪತ್ರಿಕೆ ಸಂಬಂಧ್ ಕೌಮುದಿ ಪ್ರಾರಂಭಿಸಿದರು. ನಂತರ ಪರ್ಷಿಯನ್ ಭಾಷಾ ವಾರಪತ್ರಿಕೆ ಮಿರಾತ್ ಉಲ್ ಅಖ್ಬಾರ್, ಬೆಂಗಾಲ್ ಹೆರಾಲ್ಡ್ ಮುಂತಾದ ಪತ್ರಿಕೆಗಳನ್ನು ಸಹ ರಾಯ್ ಹುಟ್ಟುಹಾಕಿದರು. ರಾಜಾರಾಮ್ ಮೋಹನ್ ರಾಯ್ ಅವರ ಭಾರತೀಯ ಭಾಷಾ ಪತ್ರಿಕೋದ್ಯಮಕ್ಕೆ ನೀಡಿದ ಶ್ರೇಷ್ಠ ಕೊಡುಗೆ ಎಂದರೆ ಭಾಷಾ ಪತ್ರಿಕಾ ಕಾಯ್ದೆ 1823ರ ವಿರುದ್ಧ ಬ್ರಿಟಿಷ್ ಸರ್ಕಾರಕ್ಕೆ ಅವರು ಸಲ್ಲಿಸಿದ ಮನವಿ. ಸುಪ್ರೀಂ ಕೋರ್ಟ್ ರಾಯ್ ಮನವಿಯನ್ನು ತಿರಸ್ಕರಿಸಿದಾಗ ಧೃತಿಗೆಡದ ಅವರು ಬ್ರಿಟಿಷ್ ಚಕ್ರಾಧಿಪತ್ಯಕ್ಕೆ ಮನವಿ ಸಲ್ಲಿಸಿ ರಾಷ್ಟ್ರದ ಗಮನ ಸೆಳೆದಿದ್ದರು. ಸತ್ತ ಗಂಡಂದಿರೊಡನೆ ವಿಧವೆಯರನ್ನು ಸುಡುವ ಹೀನಾಯ ಸತಿಸಹಗಮನ ಪದ್ಧತಿಯ ವಿರುದ್ಧ ರಾಯ್ ಅವರ ಹೋರಾಟ ಭಾರತೀಯ ಸಾಮಾಜಿಕ ಚರಿತ್ರೆಯಲ್ಲಿ ಈಗಾಗಲೇ ದಾಖಲಿಸಲ್ಪಟ್ಟ ವಿಷಯ. ಬ್ರಿಟಿಷ್ ಗುಲಾಮಗಿರಿಯಿಂದ ಹೊರಬರಲು ರಾಯ್ ಪ್ರತಿಯೊಬ್ಬ ಭಾರತೀಯನೂ ಪ್ರತಿ ಹಂತದಲ್ಲಿಯೂ ಆಧುನಿಕ ವಿದ್ಯಾಭ್ಯಾಸದತ್ತ ಗಮನ ನೀಡಬೇಕೆಂದು ಪ್ರತಿಪಾದಿಸುತ್ತಿದ್ದರು. ಆಧುನಿಕ ಭಾರತದ ಮಹಾನ್ ದಾರ್ಶನಿಕರಾಗಿದ್ದ ರಾಜಾರಾಮ್ ಮೋಹನ್ ರಾಯ್ರನ್ನ ಭಾರತೀಯ ಭಾಷಾ ಪತ್ರಿಕೋದ್ಯಮದ ಪಿತಾಮಹರೆನ್ನುವುದರಲ್ಲಿ ಅತಿಶಯವಿಲ್ಲ. ಭಾರತದ ಮೊದಲ ಸ್ವಾತಂತ್ರ್ಯ ಸಮರ, 1857ರ ಗ್ಯಾಗಿಂಗ್ ಕಾಯ್ದೆ, ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅಂತ್ಯ, ದೊಡ್ಡ ಪತ್ರಿಕೆಗಳ ಹುಟ್ಟು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಥಾಪನೆ, ತಾಂತ್ರಿಕ ಪ್ರಗತಿ, ಸ್ವಾತಂತ್ರ್ಯ ಹೋರಾಟ, ಮಹಾತ್ಮ ಗಾಂಧಿಯ ರಾಜಕೀಯ ಪ್ರವೇಶ, ಮಹಾಯುದ್ಧಗಳು ಹಾಗೂ ಕೊನೆಯದಾಗಿ ಭಾರತದ ಸ್ವಾತಂತ್ರ್ಯ ಇವೆಲ್ಲವೂ ಭಾರತೀಯ ಪತ್ರಿಕೋದ್ಯಮದ ಚರಿತ್ರೆಯಲ್ಲಿ ಅಗಾಧ ಪರಿಣಾಮಗಳನ್ನು ಬೀರಿವೆ. ಸ್ವಾತಂತ್ರ್ಯ ನಂತರ ವಿಚಾರಗಳು, ಘಟನಾವಳಿಗಳು ದೇಶದ ಪತ್ರಿಕಾರಂಗದ ಮೇಲೆ ಬೇರೆಯೇ ತೆರನಾದ ಪ್ರಭಾವ ಬೀರಿವೆ. ಇತ್ತೀಚಿನ ವರ್ಷಗಳಲ್ಲಿ ಆದ ಭಾರತೀಯ ಭಾಷಾ ಪತ್ರಿಕೋದ್ಯಮದ ಅದ್ಭುತ ಬೆಳವಣಿಗೆ, ಗುಣಮಟ್ಟ ಹಾಗೂ ಪ್ರಸಾರದಲ್ಲಾದ ಅತ್ಯದ್ಭುತ ಪ್ರಗತಿಯ ಚಿತ್ರಣ ಎಂದರೆ ಅತಿಶಯೋಕ್ತಿಯಲ್ಲ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ
ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ